ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ಐಟಿ ಟೆಕ್ ಪಾರ್ಕ್. ಈ ಒಂದು ಆಫೀಸ್ನಲ್ಲಿ 7 ಗಂಟೆ ಆದ್ಮೇಲೆ ಅಂದ್ರೆ ನೈಟ್ ಶಿಫ್ಟ್ ಮಾಡುವಂತಹ ಎಂಪ್ಲಾಯೀಸ್ ಎಲ್ಲ ಹೆದರ್ಕೊಂಡು ಗುಂಪಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮ್ಯಾನೇಜರ್ ಕ್ಯಾಬಿನ್ ಏನಿದೆ ಅಲ್ಲಿ ಯಾರ್ದೋ ಒಬ್ಬ ಪ್ರೆಸೆನ್ಸ್ ಫೀಲ್ ಆಗ್ತಾ ಇರುತ್ತೆ. ಅಲ್ಲಿ ಪಾಸ್ ಆದ್ರೆ 10:47 ಎಕ್ಸಾಕ್ಟ್ಲಿ ದ ಟೈಮ್ ಅನನ್ಯ ಮೇಲಿಂದ ಕೆಳಗಡೆ ಬಿದ್ದಂತ ಟೈಮ್ 10:47 PM. ಪ್ರತಿದಿನ ಅದೇ ಹೊತ್ತಿಗೆ ಕ್ಯಾಮ್ರಾಸ್ ಫ್ರೀಸ್ ಆಗ್ತಾ ಇರುತ್ತೆ. ಅವಳು ಸಾಯುವಂತ ಟೈಮಲ್ಲೂ ಕೂಡ CCTV ಫ್ರೀಸ್ ಆಗಿರುತ್ತೆ ಸುಮಾರು 10-15 ನಿಮಿಷ. ಸೊ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿ ವಿಚಿತ್ರವಾದಂತ ಎಕ್ಸ್ಪೀರಿಯನ್ಸಸ್ ಆಕ್ಟಿವಿಟೀಸ್ ನಡೀತಾ ಇದೆ. ಆಕೆಗೆ ಇವಳನ್ನ ಯಾರೋ ನೋಡ್ತಾ ಇದ್ದಾರೆ. ಆ ವಾಶ್ರೂಮ್ ಅಲ್ಲಿ ಅವಳು ಒಬ್ಬಳೇ ಇಲ್ಲ ಅನ್ನುವಂತ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಕೆಗೆ ಆ ಮೂಮೆಂಟ್ಗೆ ಆಗುತ್ತೆ. ಆತ ಹೆದರಿಕೊಂಡು ಹಿಂದೆ ವಾಶ್ರೂಮ್ ಬಾಲ್ಕನಿ ಹತ್ರ ಹೋಗಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು. ಹೇ ಹಾಯ್, ನಾನ್ ಲಾಸ್ಯ. ನನ್ನ ಕತೆ ಹೇಳೋದು ಅಂದ್ರೆ ತುಂಬಾ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಭಯಂಕರವಾದಂತ ಕತೆ ಹೇಳೋ ಟೈಮ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ವಿಶ್ ಯು ಆಲ್ ಅ ವೆರಿ ಪ್ರಾಸ್ಪರಸ್ ಅಂಡ್ ಅ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತಿನ ಎಪಿಸೋಡ್, ಎಲ್ಲರೂ ಆಫೀಸ್ಗೆ ಹೋಗಬೇಕು ಅಂದರೆ ಯಾವ ರೀತಿ ಹೋಗ್ತಾರೆ? ಇಲ್ಲ ಟೆನ್ಷನಲ್ಲಿ ಹೋಗ್ತಾರೆ, ಇಲ್ಲ ಏನೋ ಕೆಲಸ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮಲ್ಲಿ ಹೋಗ್ತಾರೆ. ಬಟ್ ಅಯ್ಯೋ ಆಫೀಸಿಗೆ ಹೋಗ್ಬೇಕಲ್ಲಪ್ಪ ಅಂತ ಹೆದರ್ಕೊಂಡು ಹೋಗುವಂಥ ಆಫೀಸ್ನ ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಸಾಯಂಕಾಲ 7 ಗಂಟೆ ಆದಮೇಲೆ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ, ಅಲ್ಲಿ ಇರೋದಕ್ಕೆ ಹೆದರ್ಕೊಳ್ಳುವಂಥ ಸ್ಟಾಫ್ ಬಗ್ಗೆ ನೀವೇನಾದರೂ ಕೇಳಿದ್ದೀರಾ? ಎಸ್, ಇದೇ ಇವತ್ತಿನ ಎಪಿಸೋಡ್, ದ ಹಾಂಟೆಡ್ ಕಾರ್ಪೊರೇಟ್ ಆಫೀಸ್. ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ಐಟಿ ಟೆಕ್ ಪಾರ್ಕ್, ಅಲ್ಲಿ ಟವರ್ ಬಿ, ಆಫೀಸ್ ಫ್ಲೋರ್ ನಂಬರ್ 9. ಎಸ್, ಇದೇ ಫ್ಲೋರ್ನಲ್ಲಿ ಈ ಒಂದು ಆಫೀಸ್ ಸಿಚುವೇಟ್ ಆಗಿರುತ್ತೆ. ಈ ಒಂದು ಆಫೀಸ್ನಲ್ಲಿ ರಾತ್ರಿ 10:47 ಅಂದರೆ ಶಾರ್ಪ್ 10:47 PM ಎಲ್ಲ ಕ್ಯಾಮರಾಸ್, CCTV ಕ್ಯಾಮರಾಸ್ ಫ್ರೀಸ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಹಲವಾರು ಇನ್ವೆಸ್ಟಿಗೇಷನ್ಸ್ ನಡೆಯುತ್ತೆ. ತುಂಬ ಜನ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಸೆಕ್ಯೂರಿಟಿಗಾಗಲಿ ಅಡ್ಮಿನ್ ಸ್ಟಾಫ್ಗಾಗಲಿ ಇದ್ರ ಬಗ್ಗೆ ಸೊಲ್ಯೂಷನ್ ಇರಲಿ, ಪ್ರಾಬ್ಲಮ್ ಬಗ್ಗೆ ಕ್ಲೂ ಕೂಡ ಗೊತ್ತಾಗೋದಿಲ್ಲ. ಈ ಒಂದು ಆಫೀಸ್ನಲ್ಲಿ 7 ಗಂಟೆ ಆದಮೇಲೆ ಅಂದರೆ ನೈಟ್ ಶಿಫ್ಟ್ ಮಾಡುವಂತಹ ಎಂಪ್ಲಾಯೀಸ್ ಎಲ್ಲ ಹೆದರ್ಕೊಂಡು ಗುಂಪಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ತಿಳ್ಕೊಳ್ಳೋಣ. ವೆಲ್, ಈ ಒಂದು ಆಫೀಸಲ್ಲಿ ಸಡನ್ ಆಗಿ ಲೈಟ್ಸ್ ಫ್ಲಿಕರ್ ಆಗ್ತಾ ಇರುತ್ತೆ 7 ಗಂಟೆ ಆದಮೇಲೆ. ಕಂಪ್ಯೂಟರ್ಸ್ನ ಸ್ಕ್ರೀನ್ ಎಲ್ಲ ಸಡನ್ ಆಗಿ ಫ್ರೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಮ್ಯಾನೇಜರ್ ಕ್ಯಾಬಿನ್ ಏನಿದೆ ಅಲ್ಲಿ ಯಾರ್ದೋ ಒಬ್ಬ ಪ್ರೆಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ ಪಾಸ್ ಆದವ್ರಿಗೆ. ಸೊ ಇದೆಲ್ಲ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಕಂಪನಿನಲ್ಲಿ ಅಟ್ರಿಷನ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಟ್ರಿಷನ್ ಅಂದರೆ ಈ ಕೆಲಸ ಬಿಟ್ಟು ಹೋಗುವಂತಹ ಕೌಂಟ್. ಸೊ ಹಲವಾರು ಜನ ಬರ್ತಾರೆ, ಹೆದರ್ಕೊಂಡು ಕೆಲಸನೇ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ತಾರೆ. ಯಾಕೆಂದರೆ ಈ ಒಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಈ ಒಂದು ಫ್ಲೋರಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅಟ್ರಿಷನ್ ರೇಟ್ ತುಂಬ ಹೈ ಆಗಿರುತ್ತೆ. ಯಾವಾಗ ಅಟ್ರಿಷನ್ ರೇಟ್ ಹೈ ಆಗುತ್ತೋ ಹೊಸ ಹೈರಿಂಗ್ ಕೂಡ ಅಷ್ಟೇ ಹೈ ಲೆವೆಲಲ್ಲಿರುತ್ತೆ. ಅಂದರೆ ಜನ ಬಿಟ್ಟು ಹೋಗ್ತಾ ಇದ್ದಂಗೆ ಕೆಲಸ ಮಾಡೋದಕ್ಕೆ ಹೊಸ ಎಂಪ್ಲಾಯೀಸ್ ಬೇಕಲ್ವಾ? ಆದ್ದರಿಂದ ಹೊಸ ಎಂಪ್ಲಾಯೀಸ್ನ ಹೈಯರ್ ಮಾಡ್ಕೊತಾ ಇರುತ್ತೆ ಈ ಒಂದು ಕಂಪ್ನಿ. ಅದೇ ರೀತಿ ಹೊಸ ಹೈಯರ್ ಆಗಿ ಜಾಯ್ನ್ ಆದಂಥ ಹುಡುಗಿನೇ ಪ್ರತೀಕ್ಷಾ. ಎಸ್, ನ್ಯೂ ಜಾಯ್ನಿಂಗ್ ಆಗಿ ಇಂಡಕ್ಷನ್ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಈ ಒಂದು ಹುಡುಗಿ ಪ್ರತೀಕ್ಷಾ ಫ್ಲೋರಿಗೆ ಬರ್ತಾ ಇದ್ದ ಹಾಗೆ ಒಂದು ಕಾರ್ನರಲ್ಲಿರುವ ಸೀಟ್, ಒಂದು ಡೆಸ್ಕ್, ವರ್ಕ್ ಸ್ಟೇಷನ್ ಇವಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಇವಳು ಸೀದಾ ಅಲ್ಲಿ ಹೋಗಿ, ಆ್ಯಂಡ್ ಎನಿವೇ ಆ ಜಾಗ ಖಾಲಿ ಕೂಡ ಇರುತ್ತೆ, ಹಾಗಾಗಿ ಇವಳು ಆ ಜಾಗದಲ್ಲಿ ಹೋಗಿ ಅವಳ ಬ್ಯಾಗ್ನ ಇಡ್ತಾಳೆ. ಆಗ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 2-3 ಜನ ಎಂಪ್ಲಾಯೀಸ್, ಹೇ ಅಲ್ಲಿ ಕುತ್ಕೊಂಬೇಡ, ಈ ಕಡೆ ಬಂದುಬಿಡು ಅಂತ ಹೇಳ್ತಾರೆ. ಆಗ ಪ್ರತೀಕ್ಷಾ ಇಟ್ಕೊಂಡು, ಇಲ್ಲ ನನಗೆ ಜಾಗ ಇಷ್ಟ ಆಯಿತು, ತುಂಬ ಕೋಸಿ ಆಗಿದೆ, ನಾನು ಡಿಸ್ಟರ್ಬೆನ್ಸ್ ಇಲ್ದಂಗೆ ಕೆಲಸ ಮಾಡೋದಕ್ಕೆ ಆ್ಯಪ್ಟ್ ಅನಿಸುತ್ತೆ, ನಾನು ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದ ಒಬ್ಬಳು ಎಂಪ್ಲಾಯಿ ಗೀತಾ ಈಕೆ ಹತ್ರ ಬಂದು, ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಆಗ ಈಕೆ ಇಟ್ಕೊಂಡು, ನನ್ನ ಹೆಸರು ಪ್ರತೀಕ್ಷಾ, ಈಗ ತಾನೇ ಇಂಡಕ್ಷನ್ ಮುಗಿಸ್ಕೊಂಡು ಬಂದಿದ್ದೀನಿ, ನನಗೆ ಜಾಗ ಇಷ್ಟ ಆಯಿತು, ಯಾಕೆ ಇಲ್ಲಿ ಕುತ್ಕೊಂಬಿಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಗೀತಾ ಹೇಳೋದು, ಆ ಜಾಗದ ಬಗ್ಗೆ ನಿನಗೆ ಗೊತ್ತಿಲ್ಲ, ಆ ಜಾಗ ಅನನ್ಯ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎಂಪ್ಲಾಯಿದು ಅಂತ ಹೇಳ್ತಾಳೆ.
ಆಗ ಪ್ರತೀಕ್ಷಾ, ಅನನ್ಯಾನ, ಅವಳಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾನು ಯಾಕೆ ಇಲ್ಲಿ ಕೂತ್ಬಾರ್ದು, ಆ್ಯಂಡ್ ಇನ್ವೇ ಸೀಟ್ ಖಾಲಿ ಇದೆ, ಡೆಸ್ಕಲ್ಲಿ ಯಾರದೇ ವಸ್ತು ಇಲ್ಲ, ಸೊ ನಾನು ಇದನ್ನು ಆಕ್ಯುಪೈ ಮಾಡ್ಕೊತೀನಿ ಅಂತ ಹೇಳ್ತಾಳೆ. ಆಗ ಗೀತಾ ಹೇಳದೆ ಅನನ್ಯಾಳ ಕಥೆ. ಅನನ್ಯ 2 ವರ್ಷಗಳ ಹಿಂದೆ ಅದೇ ಕಂಪನಿಗೆ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿರ್ತಾಳೆ. ನೋಡೋದಕ್ಕೆ ಎಷ್ಟು ಸುಂದರವಾಗಿರ್ತಾಳೋ, ಕೆಲಸನೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಒಂದೇ ವರ್ಷದಲ್ಲಿ ಅವಳ ಒಂದು ಕೆಲಸಕ್ಕೆ ಇಂಪ್ರೆಸ್ ಆಗಿ ಆಕೆಗೆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಕೊಟ್ಟು ಆಕೆನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಕೂಡ ಮಾಡಿರ್ತಾರೆ ಆಕೆಯ ಮ್ಯಾನೇಜರ್. ಸೊ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. 1 ವರ್ಷ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಫೈನ್ ಟೈಮಲ್ಲಿ ಫಿನಿಷ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ತಗೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾಳೆ ಅನನ್ಯ. ಒಂದು ದಿನ ಆಡಿಟ್ ನಡೆಯುತ್ತೆ. ಆಡಿಟ್ನಲ್ಲಿ ಗೊತ್ತಾಗುತ್ತೆ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಡೇಟಾ ಬ್ರೀಚ್ ಆಗಿಬಿಟ್ಟಿದೆ, ಯಾರೋ ಡೇಟಾನ ಬ್ರೀಚ್ ಮಾಡಿ ಅಂದರೆ ಲೀಕ್ ಮಾಡಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಒಂದು ವಿಷಯ ಆಡಿಟಲ್ಲಿ ಗೊತ್ತಾಗುತ್ತೆ ಇಡೀ ಆಫೀಸ್ ಅವ್ರಿಗೆ. ಅದೇ ದಿನ ರಾತ್ರಿ ಸುಮಾರು ಒಂದು 10-11 ಗಂಟೆ ಹಾಗೆ ಅನನ್ಯ ಅದೇ ಕಂಪನಿಯ ಫ್ಲೋರ್ ಅಂದರೆ 9ನೇ ಫ್ಲೋರಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಸೊ ಅದ್ರ ಬಗ್ಗೆ ಜಾಸ್ತಿ ವಿಚಾರಿಸಿದಾಗ ಮ್ಯಾನೇಜರು ಎಲ್ಲರಿಗೂ ಹೇಳುವಂಥ ವಿಷಯ, ಎಲ್ಲರಿಗೂ ಗೊತ್ತಾಗುವಂಥ ವಿಷಯ, ಆ ಡೇಟಾನ ಬ್ರೀಚ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದು ಅನನ್ಯ ಇಮೇಲ್ ಐ ಡಿಯಿಂದಾನೇ ಬ್ರೀಚ್ ಆಗಿರುತ್ತೆ. ಡೇಟಾ ಅವಳ ಇಮೇಲ್ ಐ ಡಿಸ್ಇಂದಾನೇ ಆಚೆ ಹೋಗಿರುತ್ತೆ. ಈ ವಿಷಯ ಎಲ್ಲಿ ಆಚೆ ಕಡೆ ಬಂದುಬಿಡುತ್ತೋ ಅನ್ನೋ ಭಯದಿಂದ ಅನನ್ಯ ಅವತ್ತಿನ ರಾತ್ರಿನೇ 9ನೇ ಫ್ಲೋರಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಸೊ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸಸ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸಡನ್ನಾಗಿ CCTV ಕ್ಯಾಮರಾಸ್ ಎಲ್ಲ ಫ್ರೀಸ್ ಆಗುತ್ತೆ. ಯಾಕೆಂದರೆ ಅವಳು ಸಾಯುವಂಥ ಟೈಮಲ್ಲೂ ಕೂಡ CCTV ಫ್ರೀಸ್ ಆಗಿಬಿಟ್ಟಿರುತ್ತೆ ಸುಮಾರು ಒಂದು 10-15 ನಿಮಿಷ. ಸೊ ಅದಾದಮೇಲೆ ಅಲ್ಲಿ ಲೈಟ್ಸ್ ಫ್ಲಿಕ್ಕರ್ ಆಗೋದು, ಲಿಫ್ಟ್ಸ್ ಕರೆಕ್ಟಾಗಿ ವರ್ಕ್ ಆಗದಿರೋದು, ಮ್ಯಾನೇಜರ್ ರೂಮ್ ಹತ್ರ ಯಾವುದೋ ಪ್ರೆಸೆನ್ಸ್ ಕಾಣಿಸ್ಕೊಳ್ಳೋದು, ಕಂಪ್ಯೂಟರ್ ಸ್ಕ್ರೀನೆಲ್ಲ ಫ್ರೀಸ್ ಆಗಿ ಫ್ಲಿಕ್ಕರ್ ಆಗೋದು. ಸೊ ಈ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲ ಆಗ್ತಾ ಇರುತ್ತೆ. ನಿನಗೆ ಹೆದರ್ಸಕ್ಕೆ ಹೇಳ್ತಾ ಇಲ್ಲ, ಬಟ್ ಆ ಜಾಗದಲ್ಲಿ ಅನನ್ಯ ಕುತ್ಕೊತಾ ಇದ್ಲು, ಅದಕ್ಕೆ ನಾವು ಯಾರೂ ಆ ಕಡೆ ಹೋಗೋದು ಇಲ್ಲ, ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀವಿ ಅಂತ ಗೀತಾ ಪ್ರತೀಕ್ಷಾ ಹತ್ರ ಹೇಳ್ತಾಳೆ. ಪ್ರತೀಕ್ಷಾ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಹುಡುಗಿ. ಅವಳು ಯಾವತ್ತೋ ಎಲ್ಲೋ ನಡೆದಿದ್ದು ಇವಳಿಲ್ಲಿ ಕೆಲಸ ಮಾಡ್ತಾ ಇದ್ಲು, ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ಲು ಅಂದಿದ ತಕ್ಷಣ ನನಗೆ ತೊಂದರೆ ಆಗುತ್ತೆ ಅಂತ ಅಂದ್ಕೊಳ್ಳೋದು ನಾನು ನಿಜವಾಗ್ಲೂ ಒಪ್ಪಲ್ಲ. ನನಗೆ ಈ ಎನ್ವೈರ್ನ್ಮೆಂಟ್, ಈ ಜಾಗ ಸಿಕ್ಕಾಪಟ್ಟೆ ಕೋಸಿ ಆಗಿದೆ, ನನಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ಕೆಲಸ ಮಾಡೋದು ನನಗೆ ತುಂಬ ಇಷ್ಟ, ಹಾಗಾಗಿ ನನಗಿದೇನು ಪ್ರಾಬ್ಲಮ್ ಅನಿಸಲ್ಲ, ನಾನು ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಗೀತಾ ಹತ್ರ ಹೇಳ್ಬಿಡ್ತಾರೆ. ಗೀತಾ ಕೂಡ ನಾನು ಹೇಳೋಷ್ಟು ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಪ್ರತೀಕ್ಷಾನ ಅಲ್ಲೇ ಬಿಟ್ಟು ಸರಿ ನೀ ಇಲ್ಲೇ ಕೆಲಸ ಮಾಡ್ಕೊಂಡ ಗೀತಾ ಅವಳ ಜಾಗಕ್ಕೆ ಹೊರಟು ಬಿಡ್ತಾಳೆ. ಸರಿ ಸುಮಾರು ಒಂದು ತಿಂಗಳ ಕಾಲನೇ ನಡೆಯುತ್ತೆ. ಅಲ್ಲಿ ತನಕ ಈ ಪ್ರತೀಕ್ಷಾ ಅನ್ನೋಳು ಏನಿದ್ದಾಳೆ ಅವಳು ಮಾರ್ನಿಂಗ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. 9:30 to 6:30 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅದಾದಮೇಲೆ 1 ತಿಂಗಳು ಕಳೆಯುತ್ತೆ, ಆಕೆಯ ಶಿಫ್ಟ್ ಚೇಂಜ್ ಆಗುತ್ತೆ. ಆಕೆಯ ಶಿಫ್ಟ್ ಆವಾಗ ಮಧ್ಯಾಹ್ನ 3 ಗಂಟೆಯಿಂದ ನೈಟ್ 12 ಗಂಟೆ ತನಕ ಹಾಕ್ತಾರೆ. ಈ ಒಂದು ಶಿಫ್ಟಲ್ಲೇ ಜನ ಕೆಲಸ ಮಾಡೋದಕ್ಕೆ ಹೆದರ್ಕೊಳ್ತಾ ಇರೋದು. ಬಟ್ ಇವಳ ಆ್ಯಟಿಟ್ಯೂಡ್, ಇವಳ ಬಿಹೇವಿಯರ್ ಎಲ್ಲ ನೋಡಿ ಸರಿ ಇವಳನ್ನ ಹಾಕ್ಬೋದು ಈ ಶಿಫ್ಟಿಗೆ, ಆರಾಮಾಗಿ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಪ್ರತೀಕ್ಷಾನ ಮ್ಯಾನೇಜ್ಮೆಂಟ್ ಎಲ್ಲ ಡಿಸೈಡ್ ಮಾಡಿ 3 to 12 ಶಿಫ್ಟ್ಗೆ ಹಾಕ್ತಾರೆ. ಸರಿ ಒಂದು 3-4 ದಿನಗಳ ಕಾಲನೇ ನಡೆಯುತ್ತೆ. ಪ್ರತೀಕ್ಷಾ ಒಂದು ದಿನ ಸಾಯಂಕಾಲ ಸುಮಾರು ಒಂದು 8 ಗಂಟೆ ಹಾಗೆ ವಾಶ್ರೂಮಿಗೆ ಹೋಗ್ತಾಳೆ, ವಾಶ್ರೂಮ್ನ ಯೂಸ್ ಮಾಡೋದಕ್ಕೆ. ಆಗ ಆಕೆಗೆ ವಾಶ್ರೂಮಲ್ಲಿ ಅವಳು ಒಬ್ಬಳೇ ಇದ್ದರೂ ಸಹ ಅವಳ ಸುತ್ತಲೂ ಯಾರೋ ಇವಳನ್ನ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಕೆಗೆ ಇವಳನ್ನ ಯಾರೋ ನೋಡ್ತಾ ಇದ್ದಾರೆ, ಆ ವಾಶ್ರೂಮಲ್ಲಿ ಅವಳು ಒಬ್ಬಳೇ ಇಲ್ಲ ಅನ್ನುವಂಥ ಫೀಲಿಂಗ್, ಎಕ್ಸ್ಪೀರಿಯನ್ಸ್ ಆಕೆಗೆ ಆ ಮೂಮೆಂಟ್ಗೆ ಆಗುತ್ತೆ. ಸರಿ ಇವಳಿಗೆ ವಿಯರ್ಡ್ ಅನಿಸುತ್ತೆ, ಮೋಸ್ಟ್ಲಿ ಇವಳೇ ವರ್ಕ್ ಸ್ಟ್ರೆಸ್ಸಲ್ಲಿ ಈ ಥರ ಎಲ್ಲ ಫೀಲ್ ಆಗ್ತಾ ಇರ್ಬೋದು ಅಂದ್ಬಿಟ್ಟು ಆಚೆ ಬಂದುಬಿಡ್ತಾರೆ. ಪ್ರತೀಕ್ಷಾ ವಾಪಸ್ ಬಂದು ಅವಳು ವರ್ಕ್ ಸ್ಟೇಷನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಯಾವ ಮೂಮೆಂಟಲ್ಲಿ ಮೌಸ್ ಮೇಲೆ ಕೈ ಇಡ್ತಾಳೋ ಇಮ್ಮಿಡಿಯೇಟ್ಲಿ ಮೌಸ್ ಅವಳು ಕಂಟ್ರೋಲ್ ತಪ್ಪಿಬಿಡುತ್ತೆ. ಅವಳು ಒಂದು ಫೈಲ್ ಕಡೆ ಕರ್ಸರ್ನ ಮೂವ್ ಮಾಡಿದ್ರೆ ಅದು ಇನ್ನೊಂದು ಕಡೆನೇ ಹೋಗ್ತಾ ಇರುತ್ತೆ. ಸೊ ಮೌಸ್ ಇವಳು ಕಂಟ್ರೋಲಲ್ಲೇ ಇರೋದಿಲ್ಲ. ಈಕೆ ಯಾವುದೋ ಫೈಲ್ ಓಪನ್ ಮಾಡೋಕ್ಕೆ ಹೋದರೆ ಇನ್ನೊಂದು ಯಾವುದೋ ಫೈಲ್ ಓಪನ್ ಆಗ್ತಾ ಇರುತ್ತೆ. ಕಂಪ್ಲೀಟ್ಲಿ ಪ್ರತೀಕ್ಷಾಗೆ ಮೌಸ್ ಮೇಲೆ ಕಂಟ್ರೋಲೇ ಹೊರಟೋಗಿರುತ್ತೆ. ಸೊ ಇಮಿಡಿಯೇಟ್ಲಿ ಏನು ಮಾಡ್ತಾಳೆ, ಆಕೆ ಮೌಸ್ನ ವೈರ್ನ ಡಿಸ್ಕನೆಕ್ಟ್ ಮಾಡ್ತಾಳೆ ಲ್ಯಾಪ್ಟಾಪಿಂದ, ಸೊ ದ್ಯಾಟ್ ಲ್ಯಾಪ್ಟಾಪ್ ಇಂಟರ್ನಲ್ ಮೌಸ್ನ ಯೂಸ್ ಮಾಡೋಣ ಅಂತ. ಬಟ್ ವೈರ್ ಡಿಸ್ಕನೆಕ್ಟ್ ಆದ್ರೂ ಕರ್ಸರ್ ಮೂವ್ಮೆಂಟ್ ಮಾತ್ರ ನಿಲ್ಲೋದೇ ಇಲ್ಲ. ಕರ್ಸರ್ ಲ್ಯಾಪ್ಟಾಪಲ್ಲಿ ಮೂವ್ ಆಗ್ತಾನೇ ಇರುತ್ತೆ. ಇವಳಿಗೇನು ನಡೀತಾ ಇದೆ ಅಂತ ಅರ್ಥನೇ ಆಗೋದಿಲ್ಲ. ಈಕೆ ಮೌಸ್ನ ಕಂಪ್ಲೀಟಾಗಿ ಅಲ್ಲಾಡಿಸ್ತಾ ಇದ್ದಾಳೆ, ಬಟ್
ಮೂಮೆಂಟ್ ಬೇರೆ ಕಡೆನೇ ಆಗ್ತಾಯಿದೆ. ಆಟೋಮೆಟಿಕ್ ಆಗಿ ಕೀಬೋರ್ಡು ತನ್ನಕ್ಕೆ ತಾನೇ ಟೈಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಪರ್ಟಿಕ್ಯುಲರ್ ಫೋಲ್ಡರ್ ಓಪನ್ ಆಗುತ್ತೆ. ಆ ಫೋಲ್ಡರ್ ಮೇಲೆ ಕರ್ಸರ್ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ಆಕೆ ಕೈ ಮೌಸ್ ಮೇಲೆ ಇಲ್ಲವೇ ಇಲ್ಲ, ಮೌಸ್ ಆಟೋಮೆಟಿಕ್ಕಾಗಿ ಮೂಮೆಂಟ್ ತಗೊಳ್ತಾ ಇರುತ್ತೆ. ಆ ಕ್ಲಿಕ್ ಆದ ಡಾಕ್ಯುಮೆಂಟಿಂದ ಒಂದು ಫೋಟೋ ಪಾಪ್ಔಟ್ ಆಗುತ್ತೆ ಆ್ಯಂಡ್ ಇಡೀ ಕಂಪ್ಯೂಟರ್ ಸ್ಕ್ರೀನೇ ಫ್ರೀಸ್ ಆಗಿಬಿಡುತ್ತೆ. ಪ್ರತೀಕ್ಷಾ ಆ ಮೂಮೆಂಟ್ಗೆ ಸ್ಕ್ರೀನ್ ಹತ್ತಿರ ಹೋಗಿ ನೋಡ್ತಾಳೆ. ಅದು ಒಂದು ಎಂಪ್ಲಾಯಿ ID ಕಾರ್ಡ್ ಆಗಿರುತ್ತೆ ಪಾಪ್ಔಟ್ ಆದಂತಹ ಫೋಟೋ. ಸೊ ಆ ಎಂಪ್ಲಾಯಿ ಹೆಸರನ್ನ ನೋಡಿದಾಗ ಆಕೆಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅಲ್ಲಿದ್ದಿದ್ದು ಅನನ್ಯ ಅನ್ನುವಂಥ ಹೆಸರು. ಎಸ್, ಆ ID ಕಾರ್ಡ್ ಬೇರೆ ಯಾರದ್ದೂ ಆಗಿರೋದಿಲ್ಲ, ಅನನ್ಯಾಳ ID ಕಾರ್ಡ್ ಆಗಿರುತ್ತೆ. ಇದನ್ನು ನೋಡಿ ಆಕೆಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಒಂದು AC ಆಫೀಸಲ್ಲಿ ಕೂತಿದ್ದು ಸಹ ಪ್ರತೀಕ್ಷಾ ಸಿಕ್ಕಾಪಟ್ಟೆ ಬೆವರೋದಕ್ಕೆ ಸ್ಟಾರ್ಟ್ ಆಗಿರ್ತಾಳೆ. ಇಮ್ಮಿಡಿಯೇಟಾಗಿ ಎದ್ದೇಳ್ತಾಳೆ, ವಾಶ್ರೂಮ್ ಕಡೆ ಓಡ್ ಹೋಗ್ತಾಳೆ. ಓಡ್ ಹೋಗಿ ಮುಖ ತೊಳ್ಕೊಳ್ಳೋದಕ್ಕೆ ಸಿಂಕ್ ಟ್ಯಾಪ್ನ ಆನ್ ಮಾಡಿ ಮುಖ ತೊಳ್ಕೊಂಡು ಕನ್ನಡಿನಲ್ಲಿ ಅವಳನ್ನೊಳ್ಳೆ ನೋಡ್ಕೊತಾಳೆ ಮುಖ ಒರೆಸ್ಕೊಳ್ಳೋದಕ್ಕೆ. ಮುಖ ಒರೆಸ್ಕೊಂಡು ಕನ್ನಡಿನಲ್ಲಿ ಅವಳನ್ನ ರಿಫ್ಲೆಕ್ಷನ್ನ ನೋಡ್ಕೊತಾಳೆ. ಆ ರಿಫ್ಲೆಕ್ಷನ್ನಲ್ಲಿ ಆಕೆಗೆ ಅವಳು ಒಬ್ಬಳು ರಿಫ್ಲೆಕ್ಷನ್ ಮಾತ್ರ ಅಲ್ಲ, ಬಟ್ ಆಕೆಯ ಹಿಂದೆ ಇನ್ನೊಂದು ರಿಫ್ಲೆಕ್ಷನ್ ಕೂಡ ಕಾಣಿಸುತ್ತೆ. ಅದು ಬೇರೆ ಯಾರ್ದೂ ಅಲ್ಲ, ಅನನ್ಯಾಳ ರಿಫ್ಲೆಕ್ಷನ್ ಆಗಿರುತ್ತೆ. ಆ್ಯಂಡ್ ಆ ರಿಫ್ಲೆಕ್ಷನಲ್ಲಿ ಅನನ್ಯ ಕೈ ಸೀದಾ ಪ್ರತೀಕ್ಷಾಳ ಶೋಲ್ಡರ್ ಮೇಲೆ ಬರ್ತಾ ಇರುತ್ತೆ. ಇದನ್ನು ನೋಡಿದಂತಹ ಪ್ರತೀಕ್ಷಾ ಸಿಕ್ಕಾಪಟ್ಟೆ ಹೆದರ್ಕೊತಾಳೆ. ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾಳೆ. ಆಕೆ ಕಣ್ತಗಂಡು ನೋಡೋ ಅಷ್ಟರಲ್ಲಿ ಸುತ್ತಮುತ್ತ ಸೆಕ್ಯೂರಿಟಿಯವರು, ಅಡ್ಮಿನ್ ಸ್ಟಾಫ್ ಎಲ್ಲರೂ ಬಂದುಬಿಟ್ಟಿರ್ತಾರೆ, ಬೇರೆ ಎಂಪ್ಲಾಯೀಸ್ ಎಲ್ಲ. ಆಕೆಗೆ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಆಕೆ ಏನು ಮಾತಾಡುವಂಥ ಪರಿಸ್ಥಿತಿನಲ್ಲೇ ಇರೋದಿಲ್ಲ. ಸೊ ಇಮ್ಮಿಡಿಯೇಟ್ಲಿ ಆಕೆಯ ಶಿಫ್ಟ್ ಮುಗಿಸಿ ಆಕೆಗೆ ಒಂದು ಕ್ಯಾಬ್ನ ಅರೇಂಜ್ ಮಾಡಿ ಇಮ್ಮಿಡಿಯೇಟ್ಲಿ ಪ್ರತೀಕ್ಷಾನ ಮನೆಗೆ ಕಳಿಸ್ಕೊಟ್ಬಿಡ್ತಾರೆ ಕಂಪನಿಯವರು. ಸರಿ, ಈಕೆ ಮನೆಗೆ ಹೋಗ್ತಾಳೆ. ತುಂಬ ಹೆವಿ ಫೀಲ್ ಆಗ್ತಾ ಇರುತ್ತೆ ಅವಳಿಗೆ ಏನೋ ಚೇಂಜಸ್ ಇದೆ, ನನಗೇನೋ ಆಗ್ತಾ ಇದೆ ಅನ್ನೋವಂಥ ಫೀಲಿಂಗ್ ಆಕೆಗೆ ಆಗ್ತಾ ಇರುತ್ತೆ. ಸೊ ಬೇಸಿಕಲಿ ಪ್ರತೀಕ್ಷಾ ಒಬ್ಬಳು ತುಂಬ ಮಾಡರ್ನ್ ಹುಡುಗಿ. ಅವಳು ಜೀನ್ಸು, ಸ್ಕರ್ಟ್ಸು, ಟಾಪ್ಸ್ ಬರೀ ಈ ಥರದ್ದೇ ಡ್ರೆಸ್ಸಸ್ನ ಹಾಕ್ತಾ ಇರ್ತಾಳೆ. ಬಟ್ ಯಾಕೋ ಅವತ್ತಿನಿಂದ ಆಕೆಯ ಮನಸ್ಸು ತುಂಬ ಕುರ್ತಾ ಕಡೆ ಎಳಿತಾ ಇರುತ್ತೆ. ನಾನು ಕುರ್ತಾ ಹಾಕ್ಕೊಬೇಕು ಅಂತ ತುಂಬ ಆಸೆ ಆಗ್ತಾ ಇರುತ್ತೆ ಅವಳಿಗೆ. ಸೊ ಕುರ್ತಾನ ಹಾಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವತ್ತೂ ಕಾಜಲ್ ಕಡೆ ತಲೆನೇ ಆಗ್ತಾ ಇದ್ದಂತಹ ಪ್ರತೀಕ್ಷಾ ಮಲಗಬೇಕಾದ್ರೂ ಸಹ ಕಾಜಲ್ನ ಹಾಕ್ಕೊಂಡು ಮಲಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳೊಂದು 3-4 ಡೇಸ್ ಲೀವ್ ತೊಗೊಂಡಿರ್ತಾಳೆ. ಆಮೇಲೆ ವೀಕ್ ಆಫ್ ಬರುತ್ತೆ. ಎಲ್ಲ ಮುಗಿಸ್ಕೊಂಡು ಸೋಮವಾರ ಮತ್ತೆ ಆಫೀಸ್ಗೆ ಅದೇ ಶಿಫ್ಟ್ ಟೈಮಿಂಗ್ಸ್ಗೆ ಬರ್ತಾಳೆ ಪ್ರತೀಕ್ಷಾ. ಆಕೆ ಆಫೀಸ್ ಒಳಗಡೆ ಬರ್ತಾ ಇದ್ದ ಹಾಗೆ ಈ ಹಳೆ ಎಂಪ್ಲಾಯೀಸ್ ಏನಿದ್ರು ಗೀತಾ ಮತ್ತು ಅವರೆಲ್ಲ ಇವಳನ್ನ ನೋಡಿದ್ದೇ ಶಾಕ್ ಆಗಿ ಸ್ಟನ್ನಾಗಿ ನಿಂತ್ಕೊಂಡ್ಬಿಡ್ತಾರೆ. ಏನು ಇವಳು ಈ ಥರ ಬರ್ತಾ ಇದ್ದಾಳಲ್ಲ ಅಂತ. ಸರಿ, ಇವಳು ಒಳಗಡೆ ಬರ್ತಾಳೆ. ಗೀತಾ ಸೀದಾ ಪ್ರತೀಕ್ಷಾ ಹತ್ರ ಹೋಗಿ, ಪ್ರತೀಕ್ಷಾ ನೀನೇನಾಗಿದೆ, ಯಾವತ್ತೂ ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡು ಬರ್ತಿರೋಳು, ಏನು ಈ ಥರ ಬಂದಿದ್ಯಾ, ನಿಂಗೊಂದು ನಿಜ ಹೇಳ, ನೀನು ನೋಡೋದಕ್ಕೆ ಸೇಮ್ ಅನನ್ಯ ಥರ ಕಾಣ್ತಾ ಇದೆಯಾ ಅಂತ ಗೀತಾ ಪ್ರತೀಕ್ಷಾ ಹತ್ರ ಹೇಳ್ತಾಳೆ. ಆಗ ಪ್ರತೀಕ್ಷಾ ಜೋರಾಗಿ ನಗಾಡ್ಕೊಂಡು, ಹೌದಾ, ಸರಿ ಹೋಗ್ಲಿ ಬಿಡು ಅಂತ ಹೇಳಿ ಅವಳ ಜಾಗಕ್ಕೆ ಹೋಗಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವತ್ತಿಂದ ಪ್ರತೀಕ್ಷಾಳ ವರ್ಕಿಂಗ್ ಪೇಸೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಏನು ಡೆಡಿಕೇಶನು, ಏನು ಡಿಟರ್ಮಿನೇಷನು, ಏನು ಡಿಸಿಪ್ಲಿನು ಕೆಲಸದ ಕಡೆ. ಆಕೆ ಕೆಲಸ ಮಾಡ್ತಾ ಇರೋ ಪೇಸ್ ನೋಡಿ ಇಡೀ ಮ್ಯಾನೇಜ್ಮೆಂಟ್ಗೆ ಶಾಕ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರತೀಕ್ಷಾ. ಯಾವ ರೀತಿ ಅನನ್ಯ ಒಂದು ಕೆಲಸನ ಮಾಡಿ ಎಲ್ಲರ ಅಟೆನ್ಷನ್ನ ಸೀಕ್ ಮಾಡಿ ಒಂದು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಿಕೊಂಡ್ಲು ಅವಳ ಇಮೇಜ್ನ, ಅದಕ್ಕಿಂತ ಚೆನ್ನಾಗಿ ಪ್ರತೀಕ್ಷಾ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಒಂದು ಚೇಂಜಸ್ ಅವಳಿಗೆ ಹಲವಾರು ಪ್ರಾಜೆಕ್ಟ್ಸ್ನ ತಂದುಕೊಡುತ್ತೆ ಆ್ಯಂಡ್ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಳೆ ಪ್ರತೀಕ್ಷಾ. ಈ ಒಂದು ಪರ್ಫಾರ್ಮೆನ್ಸಿಂದ ಆಕೆಯ ಮ್ಯಾನೇಜರ್ ಭರತ್ ಆಕೆಯನ್ನು ತುಂಬ ಕೀನಾಗಿ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕೆಯನ್ನು ಕರೆದು, ನಾನು ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಮಾಡ್ಕೊತೀನಿ, ನನ್ನ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಮಾಡ್ಕೊತೀನಿ, ನಿನಗೆ ಮೋಸ್ಟ್ ಸೆಕ್ಯೂರ್ಡ್ ಡೇಟಾ ಅಂದರೆ ತುಂಬ ಇಂಪಾರ್ಟೆಂಟ್ ಸೆನ್ಸಿಟಿವ್ ಡೇಟಾಗೆ ಆಕ್ಸೆಸ್ ಕೊಡ್ತೀನಿ, ನೀನು ನನ್ನ ಜೊತೆ ಕೆಲಸ ಮಾಡು, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಅಪ್ರಿಷಿಯೇಟ್ ಕೂಡ ಮಾಡ್ತಾನೆ. ಸೊ ಪ್ರತೀಕ್ಷಾಗೂ ತುಂಬ ಖುಷಿಯಾಗುತ್ತೆ. ಆಕೆಗೂ ಇದೇ ಬೇಕಾಗಿತ್ತು, ಯಾಕಂದರೆ ಅವಳು ತುಂಬ ಕರಿಯರ್ ಓರಿಯೆಂಟೆಡ್, ತುಂಬ ಪ್ಯಾಷನೇಟ್ ಅವಳು ಕೆಲಸದ ಬಗ್ಗೆ. ಸೊ ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಸುಮಾರು 1-1.5 ತಿಂಗಳು ನಡೆಯುತ್ತೆ. ಅವಳು ಕೊಟ್ಟಂತಹ ಪ್ರಾಜೆಕ್ಟ್ಸ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿರ್ತಾಳೆ ಪ್ರತೀಕ್ಷಾ. ಒಂದು ದಿನ ಸಾಯಂಕಾಲ ಸುಮಾರು ಒಂದು 8-9 ಗಂಟೆ ಆಗಿರುತ್ತೆ. ಭರತ್ ಅಂದರೆ ಈಕೆಯ ಮ್ಯಾನೇಜರ್ ಏನಿರ್ತಾನೆ, ಆತ
ಪ್ರತೀಕ್ಷಾನ ಆತನ ಕ್ಯಾಬಿನ್ ಒಳಗಡೆ ಕರೀತಾನೆ. ಕರೆದುಬಿಟ್ಟು, ಪ್ರತೀಕ್ಷಾ, ರೀಸೆಂಟಾಗಿ ಈ ವರ್ಷದ ಆಡಿಟ್ ನಡೀತು, ನೋಡಿದ್ರೆ ಈ ವರ್ಷದ ಆಡಿಟಲ್ಲಿ ದ ಮೋಸ್ಟ್ ಸೆನ್ಸಿಟಿವ್ ಡೇಟಾ, ನಿನಗೆ ಯಾವ ಡೇಟಾಗೆ ಆಕ್ಸೆಸ್ ಇತ್ತು ಅದು ಬ್ರೀಚ್ ಆಗಿಬಿಟ್ಟಿದೆ, ಲೀಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಪ್ರತೀಕ್ಷಾಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ? ಬ್ರೀಚ್ ಆಗಿದೆ, ಲೀಕ್ ಆಗಿದೆ ಅಂದರೆ ಏನರ್ಥ? ನಾನು ಈ ಥರದ್ದೆಲ್ಲ ಏನೂ ಮಾಡಿಲ್ಲ, ನನಗೂ ಇದಕ್ಕೂ ಇನ್ವಾಲ್ವ್ಮೆಂಟ್ ಇಲ್ಲ, ನೀವು ನನ್ನ ಹತ್ರ ಯಾಕೆ ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ, ನೀನು ಮಾಡಿಲ್ಲ ಅಂತ ನನಗೆ ಗೊತ್ತು, ಬಟ್ ನೀನು ಮಾಡಿದ್ಯಾ ಅಂತ ತೋರಿಸ್ಕೊಡೋದಕ್ಕೆ ನನಗೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ ಭರತ್ ಪ್ರತೀಕ್ಷಾ ಹತ್ರ ಹೇಳ್ತಾನೆ. ಸೊ ಪ್ರತೀಕ್ಷಾಗೆ ಎಲ್ಲೋ ಲಿಂಕ್ ಆಗುತ್ತೆ. ಸರ್, ನಿಮ್ಮ ಉದ್ದೇಶ ಏನು, ಏನಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ನೀನು ನಾನು ಹೇಳ್ದಂಗೆ ಕೇಳಬೇಕು, ನೀನು ಕೇಳಿದ್ರೆ ನೀನು ಸಲೀಸಾಗಿ ಈ ಆಫೀಸಲ್ಲಿ ಇನ್ನೂ ಒಳ್ಳೆ ಲೆವೆಲ್ಗೆ ಬೆಳೆದು ನೀನು ಒಳ್ಳೆ ಸಕ್ಸಸ್ಫುಲ್ ಎಂಪ್ಲಾಯಿ ಅಥವಾ ಒಂದು ಕ್ಯಾಂಡಿಡೇಟ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ ಭರತ್ ಪ್ರತೀಕ್ಷಾ ಹತ್ರ ಹೇಳ್ತಾನೆ. ಪ್ರತೀಕ್ಷಾ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಪ್ರತೀಕ್ಷಾ ಅದನ್ನ ಇಟ್ಕೊಂಡು, ನೀವು ಮಾಡ್ತಾರ ತಪ್ಪು, ಏನು ಅಂದ್ಕೊಂಡಿದ್ರೆ ನಾನು ಮಾಡದಿರುವಂಥ ತಪ್ಪನ್ನ ನನ್ನ ತಲೆ ಮೇಲೆ ಹೊರಿಸಿ ನಿಮಗೆ ನನ್ನ ಹೆಂಗೆ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದ, ಇದಕ್ಕೆ ನಾನು ಒಪ್ಪೋದಿಲ್ಲ, ನಾನು ಇಮ್ಮಿಡಿಯೇಟ್ಲಿ ಇದನ್ನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದಾಗ, ಯಾರಿಗೂ ಹೋಗಿ ಹೇಳ್ತೀಯಾ ಹೇಳ್ಕೊ, ನಮ್ಮನ್ನ ಯಾರೂ ನಂಬೋದಿಲ್ಲ, ಯಾಕೆಂದರೆ ನಾನು ಇದನ್ನು ಆಲ್ರೆಡಿ ಒಂದ್ಸಲಿ ಮಾಡಿದ್ದೀನಿ, ಅನನ್ಯ ಜೊತೆ ಏನಾಯಿತು ಅಂತ ನೀನು ಕೇಳಿರ್ಬೋದು, ಅವಳಿಗೆ ಗತಿ ಬಂದಿದ್ದೆ ನನ್ನಿಂದ ಅಂತ ಪ್ರತಿಯೊಂದನ್ನು ನಿಜ ಹುಟ್ಕೊಂಡ್ಬಿಡ್ತಾನೆ. ಆ್ಯಕ್ಚುಲಿ ಅನನ್ಯ ಜೊತೆ ನಡೆದಿದ್ದು ಸಹ ಇದೆ. ಅನನ್ಯ ಅದು ಪಾಪ ಯಾವುದೇ ತಪ್ಪು ಸಹ ಇರೋದಿಲ್ಲ. ಅನನ್ಯ ಅವಳ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದೇ ರೀತಿ ಭರತ್ ಆಕೆನ ಕರೆದು, ನೀನು ತುಂಬ ಚೆನ್ನಾಗಿದ್ಯಾ, ನೀನಂದರೆ ನಂಗೆ ತುಂಬ ಇಷ್ಟ, ನಾನು ಹೇಳ್ದಂಗೆ ಕೇಳು, ನಿನ್ನ ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಅನನ್ಯ ಅದಕ್ಕೆ ಒಪ್ಪೋದೇ ಇಲ್ಲ. ಬಟ್ ಭರತ್ ಆಕೆನ ಫೋರ್ಸ್ ಮಾಡಿದಾಗ ಸ್ಲಿಪ್ಪಾಗಿ ಬಾಲ್ಕನಿ ತನಕ ಹೋಗಿ ಆಕೆ ಅಲ್ಲಿಂದ ಬಿದ್ದು ಸತ್ತೋಗ್ತಾಳೆ. ಇಮ್ಮಿಡಿಯೇಟ್ಲಿ ಭರತ್ತು CCTV ಫುಟೇಜಸ್ನೆಲ್ಲ ಡಿಲೀಟ್ ಮಾಡಿ, ಯಾಕಂದರೆ ಒಂದು ತುಂಬ ಇನ್ಫ್ಲೂಯೆನ್ಷಿಯಲ್ ಆಫೀಸ್ನಲ್ಲಿ ಪ್ರತಿಯೊಂದನ್ನು ಡಿಲೀಟ್ ಮಾಡಿ ಆಕೆಯ ಫೋಲ್ಡರ್ಸಿಂದಾನೇ ಡಾಕ್ಯುಮೆಂಟ್ಸ್ನ ಫಾರ್ವರ್ಡ್ ಮಾಡಿಸಿ ಇಮೇಲ್ ID ಪ್ರತಿಯೊಂದು ಬ್ಲೇಮು ಆಕೆಯ ಮೇಲೆ ಬರೋ ಹಾಗೆ ಮಾಡಿಬಿಟ್ಟಿರ್ತಾನೆ ಭರತ್. ಸೊ ಈ ಒಂದು ಸತ್ಯನೆಲ್ಲ ಭರತ್ತು ಅವನಾಗವನೇ ಪ್ರತೀಕ್ಷಾ ಮುಂದೆ ಹೇಳಿಬಿಡ್ತಾನೆ. ಆ ಮೂಮೆಂಟ್ಗೆ ಪ್ರತೀಕ್ಷಾ ಒಂದು ಲೋ ವಾಯ್ಸಲ್ಲಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭರತು, ಏಯ್ ಏನಾಯಿತು, ಯಾಕೆ ಈ ಥರ ನಗ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಪ್ರತೀಕ್ಷಾ, ಕೊನೆಗೂ ಒಪ್ಕೊಂಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾಳೆ. ಆದರೆ ಆ ಮೂಮೆಂಟಲ್ಲಿ ಆ ವಾಯ್ಸ್ ಪ್ರತೀಕ್ಷಾದಾಗಿರೋದಿಲ್ಲ. ಎಸ್, ಭರತು ಹೆದರ್ಕೊಂಡು ಆಕೆಯ ಶೋಲ್ಡರ್ನ ಮುಟ್ತಾನೆ. ಪ್ರತೀಕ್ಷಾ ಎದ್ದು ನಿಂತ್ಕೊಂಡು ಭರತ್ ಕಡೆ ನೋಡ್ತಾಳೆ. ಆದರೆ ಅದು ಪ್ರತೀಕ್ಷಾ ಆಗಿರೋದಿಲ್ಲ, ಅದು ಅನನ್ಯ ಆಗಿರ್ತಾಳೆ. ಎಸ್, ಇಷ್ಟು ದಿನ ಅನನ್ಯ ಪ್ರತೀಕ್ಷಾ ಒಳಗಡೆ ಇರ್ತಾಳೆ. ಯಾವಾಗ ಬೇಕು ಕೆಲಸದ ವಿಷಯದಲ್ಲೆಲ್ಲ ಆಕೆಯ ಮುಖಾಂತರ ಈತನ ಹತ್ರ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಈಕೆನ ಒಂದು ವೆಸಲ್ ಯೂಸ್ ಮಾಡ್ಕೊಂಡಿರ್ತಾಳೆ ಅನನ್ಯ. ಆ್ಯಂಡ್ ಇಷ್ಟೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಆಗಿರುವಂಥ ಟೈಮ್ 10:47, ಎಕ್ಸಾಕ್ಟ್ಲಿ ದ ಟೈಮ್ ಅನನ್ಯ ಮೇಲಿಂದ ಕೆಳಗಡೆ ಬಿದ್ದಂಥ ಟೈಮೇ 10:47 PM. ಪ್ರತಿದಿನ ಅದೇ ಹೊತ್ತಿಗೆ ಕ್ಯಾಮ್ರಾಸ್ ಫ್ರೀಸ್ ಆಗ್ತಿರುತ್ತೆ. ಬಟ್ ಅವತ್ತು ಕ್ಯಾಮ್ರಾ ಫ್ರೀಸ್ ಆಗೋದಿಲ್ಲ. ಪ್ರತಿಯೊಂದು ಈ ಭರತ್ ಏನೇನು ಪ್ರತೀಕ್ಷಾ ಮುಂದೆ ಹೇಳಿರ್ತಾನೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿರುತ್ತೆ ಆ CCTV ಕ್ಯಾಮರಾನಲ್ಲಿ. ಆ್ಯಂಡ್ ಆಟೋಮೆಟಿಕ್ಕಾಗಿ ಸರ್ವೇಲೆನ್ಸ್ ಎಲ್ಲ ಕರಪ್ಟಾಗಿ ಪ್ರತಿಯೊಬ್ಬರು ಮಾನಿಟ್ರಲ್ಲೂ ಇಲ್ಲಿ ಒಳಗಡೆ ಏನು ನಡೀತಾ ಇತ್ತು ಸಿಚುವೇಶನ್ನು ಅದೆಲ್ಲ ಡಿಸ್ಪ್ಲೇ ಆಗಿ ಲೈವ್ ಆಗಿ ಟೆಲಿಕಾಸ್ಟ್ ಆಗಿಬಿಡುತ್ತೆ. ಭರತ್ಗೆ ಇನ್ನೊಂದು ಫ್ಯೂಚರೇ ಮುಗಿದೋಯ್ತು ಅಂತ ಗೊತ್ತಾಗ್ಬಿಡುತ್ತೆ. ಇಮಿಡಿಯೇಟ್ಲಿ ಪ್ರತಿಯೊಬ್ಬರಿಗೂ ಅನನ್ಯ ಅದು ಇದರಲ್ಲಿ ಯಾವುದೇ ತಪ್ಪಿರಲಿಲ್ಲ, ಅನನ್ಯ ವಾಸ್ ನಾಟ್ ಗಿಲ್ಟಿ, ಅನನ್ಯ ಇನ್ನೋಸೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದ ಭರತ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಮುಖ ತೊಳ್ಕೊಬೇಕು ಅಂತ ವಾಶ್ರೂಮ್ಗೆ ಹೋಗ್ತಾನೆ. ಮತ್ತೆ ಕನ್ನಡಿನಲ್ಲಿ ಅವನ ಮುಖನ ಅವ್ನು ನೋಡ್ಕೊತಾನೆ. ಅಲ್ಲಿ ಅವನಿಗೆ ಕಾಣಿಸೋದು ಅನನ್ಯ. ಆತ ಹೆದರ್ಕೊಂಡು ಹಿಂದೆ ವಾಶ್ರೂಮ್ ಬಾಲ್ಕನಿ ಹತ್ರ ಹೋಗಿ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್, ದ ಹಾಂಟೆಡ್ ಕಾರ್ಪೊರೇಟ್ ಆಫೀಸ್. ಸತ್ಯ ಯಾವತ್ತಿದ್ರು ಹೀಗೆ ಬೂದಿ ಮುಚ್ಚಿರೋ ಕೆಂಡ ಇದ್ದ ಹಾಗೆ. ನಾವೆಷ್ಟೇ ಸತ್ಯನ ಮುಚ್ಚಾಕಕ್ಕೆ ಹೋದ್ರೂ ಒಂದಲ್ಲ ಒಂದು ದಿನ ಅದು ಆಚೆ ಬಂದೇ ಬರುತ್ತೆ. ಅದನ್ನು ಆಚೆ ತಗೊಂಬರೋದಕ್ಕೆ ದೈವಶಕ್ತಿ ಆದ್ರೇನು, ಇಲ್ಲ ಇನ್ನೊಂದು ಶಕ್ತಿ ಆದ್ರೇನು. ಒಳ್ಳೆ ರೀತಿಯಲ್ಲಿ ಬದುಕ್ದವರು ಒಳ್ಳೆ ರೀತಿಯಲ್ಲಿ ಅಂತ್ಯ ಕಂಡಿಲ್ಲ ಅಂದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಅಂತ್ಯ ಕೊಡಿಸೋದಕ್ಕೆ ವಾಪಸ್ ಬಂದೇ ಬರ್ತಾರೆ.
ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಿ ಆನ್ ರಹಸ್ಯ ವಿತ್ ಲಾಸ್ಯ, ವೆರ್ ಮಿಸ್ಟ್ರಿ